ಸ್ನೇಹಜೀವಿ ಸಮಾಜ ಸೇವಕರಾದ ರಮೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರಾದ ಕೃಷ್ಣ ಪಡುವರಹಳ್ಳಿ ಪಾಪಣ್ಣ ಸರೋಜ್ ಅವರು ಮೈಸೂರಿನ ಶ್ರೀರಾಂಪುರದಲ್ಲಿರುವ ನವಚೇತನ ಬಸವೇಶ್ವರ ಟ್ರಸ್ಟ್ನ ವಿಶೇಷ ಚೇತನ ಮಕ್ಕಳಿಗೆ ಊಟ ಬಡಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ರಮೇಶ್ ಬಾಬು, ತೇಜಸ್ವಿ ನಾಗಲಿಂಗಸ್ವಾಮಿ, ಆರ್ ಸತ್ಯನಾರಾಯಣ, ಉತ್ತನಹಳ್ಳಿ ಮಹಾದೇವ್, ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಬಾಲಕೃಷ್ಣ, ಬಸವರಾಜು ಹಾಗೂ ರಮೇಶ್ ಅವರ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಮೈಸೂರು ಕನ್ನಡ ವೇದಿಕೆ ಬಾಲಕೃಷ್ಣ ಅವರು ಮಾತನಾಡಿ, ಈ ಮಕ್ಕಳೊಂದಿಗೆ ರಮೇಶ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಿರೋದು ಎಲ್ಲರಿಗೂ ಮಾದರಿಯಾಗಲಿ ಎಂದು ತಿಳಿಸಿದರು. ನಂತರ ರಮೇಶ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಾಗೂ ಬಂಧು ಮಿತ್ರರು ಸೇರಿ ಈ ವಿಶೇಷ ಚೇತನ ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ತುಂಬ ಸಂತೋಷದ ವಿಷಯ. ನನ್ನ ತಂದೆಯವರು ಬದುಕಿದ್ದ ಸಂದರ್ಭದಲ್ಲಿ ಅವರಿಗೆ ಮನೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೆವು. ಆ ಫೋಟೋಗಳನ್ನು ನೋಡ್ತಾ ಅವರ ಕೊನೆಯ ದಿನಗಳಲ್ಲಿಯೂ ಅದನ್ನು ನೆನಪಿಸಿಕೊಳ್ತಿದ್ರು. ಅದನ್ನು ನನ್ನ ಸ್ನೇಹಿತರು ಈ ಹುಟ್ಟುಹಬ್ಬದ ಮುಖೇನ ಜ್ಞಾಪಿಸುವಂತೆ ಮಾಡಿದರು. ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ರಮೇಶ್ ಅವರು ತಿಳಿಸಿದರು. ಮರಿಗೌಡರು ಇಂಥ ಒಂದು ಟ್ರಸ್ಟ್ ಮಾಡಿದ್ರು, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅವರ ಮಗನಿಗೂ ಸಹ ಈ ರೀತಿ ಆದ್ರಿಂದ ಅವ್ರು ಯಥೇಚ್ಕೊಂಡು ಇಂಥ ಮಕ್ಕಳು ಪಾಪ ಅನ್ಯಾಯವಾಗಿ ಎಲ್ಲೋ ಬಿಟ್ಬಿಡ್ತಾರೆ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಸಹ ಇದೀವಿ. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ನವಚೇತನ ಬಸವೇಶ್ವರ ಟ್ರಸ್ಟ್ಗೂ ಮತ್ತೆ ನಮ್ಮ ಆತ್ಮೀಯ ಮಿತ್ರರಾದಂತ ರಮೇಶ್ ಅವರು ಒಳ್ಳೇದಾಗಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬನ ನವಚೇತನ ಬಸವೇಶ್ವರ ಟ್ರಸ್ಟ್ ಇಲ್ಲಿ ಶ್ರೀ ಕೃಷ್ಣ ಅವರು, ಪಾಪಣ್ಣ ಅವರು ಮತ್ತೆ ಸರೋಜ ಅವರು ಆಯೋಜಿಸಿದ್ದಾರೆ. ನಾನು ಅವಾಗ ಬೇರೆಯವ್ರ ಬರ್ತಡೇ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಇವರೆಲ್ಲರೂ ಸೇರಿ ನನ್ನ ಬರ್ತಡೇನ ಮಾಡಿದ್ದಾರೆ. ಅವ್ರೆಲ್ರಿಗೂ ತುಂಬ ಧನ್ಯವಾದನ ಅರ್ಪಿಸ್ತೀನಿ. ಇದ್ರ ಜೊತೆಗೆ ಅವರ ಕೆಲಸ ಕಾರ್ಯಗಳಿಗೆ ಬಿಟ್ಟು ರಮೇಶ್ ಬಾಬು ಅವರು, ಬಸವರಾಜು ಅವರು, ಬಾಲಕೃಷ್ಣ ಅವರು, ತೇಜಸ್ವಿನಿ ಸೂರ್ಯ ಅವರು ನನಗೋಸ್ಕರ ನಾವು 1 ಗಂಟೆಯಿಂದಲೂ ಬಂದು ಕಾಯ್ತಾ ಇದ್ದಾರೆ. ಅವ್ರೆಲ್ರಿಗೂ ಈ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸತ್ಯನಾರಾಯಣ ಅವರು, ಉತ್ತನಹಳ್ಳಿ ಮಹಾದೇವ್ ಅವರು ನನ್ನ ಜೊತೆ ಯಾವಾಗ್ಲೂ ಜೊತೆಲೇ ಇರ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ನಮ್ಮ ತಂದೆಯವ್ರಿಗೆ ನಾವು ಸಲ ಬರ್ತಡೇ ಮಾಡಿದ್ದೆ. ಅವರು ಕಡೆಗಾಲದಲ್ಲೂ ಕೂಡ ನೆನೆಸ್ಕೊಳ್ಳೋರು, ನನ್ನ ಮಗ ಇಷ್ಟು ಚೆನ್ನಾಗಿ ಬರ್ತಡೇ ಮಾಡ್ದ, ಒಳ್ಳೊಳ್ಳೆ ವ್ಯಕ್ತಿಗಳು ಬಂದಿದ್ರು. ಆ ತರ ಈಗ ಕೃಷ್ಣ ಮತ್ತೆ ಪಾಪಣ್ಣ, ಸರೋಜ ಅವ್ರು ಮಾಡಿರೋದು ನಾವು ಬದುಕಿರೋವರೆಗೂ ಇದನ್ನ ನೆನೆಸ್ಕೋಬೇಕು. ಆ ತರ ಮಾಡಿದ್ದಾರೆ. ಅವ್ರೆಲ್ರಿಗೂ ನಿಮ್ಮ ವಾಹಿನಿ ಮುಖಾಂತರ ಕೃತಜ್ಞತೆಗಳನ್ನು. ನನ್ನ ಆತ್ಮೀಯ ತಮ್ಮ ಎಂದು ಹೇಳಕ್ ಇಷ್ಟಪಡ್ತೀನಿ. 5 ವರ್ಷದಿಂದ ನಾನು ಅವ್ರ ಜೊತೆಗೆ ಒಡನಾಟ ಇರೋದ್ರಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅವರ ಸೇವೆ ಏನು. ಒಂದು ಬೆಟ್ಟಂತ ಒಂದು ಪರಿಸ್ಥಿತಿನೂ ಸೂಕ್ಷ್ಮವಾಗಿ ಬಗೆಹರಿಸುವಂತ ಒಂದು ಮನಸ್ಥಿತಿ ರಮೇಶ್ನಲ್ಲಿ ನಾನು ತುಂಬಾ ಕಂಡಿದ್ದೇನೆ. ಎಂತ ಸಮಸ್ಯೆ ಆಗಿರ್ಬೋದು, ಎಂತ ಕೆಲಸ ಆಗಿರ್ಬೋದು, ಏನೇ ಆಗಿರ್ಲಿ ಪ್ರತಿಯೊಂದು ಸೂಕ್ಷ್ಮವಾಗಿ ಅವರ ತಾಳ್ಮೆಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಮಾಜ ಸೇವೆ ಮಾಡಕ್ಕೋಸ್ಕರ ನಾನು ಎಷ್ಟೋ ಸತಿ ಬರ್ತಡೇ ಮಾಡ್ಬೇಕು ಅಂತ ಅಣ್ಣಂಗೆ ಎಷ್ಟೋ ಸತಿ ಕೇಳ್ಕೊಂಡ್ರೆ ಅವಕಾಶ ಕೊಟ್ಟಿರ್ಲಿಲ್ಲ. ಇವತ್ತು ನನಗೆ ಆತರ ಅವಕಾಶ ನನ್ಗೆ ಕೃಷ್ಣನ್ಗೆ ನಮ್ಮ ಪಾಪಣ್ಣ ಅವ್ರಿಗೆ ಅವಕಾಶ ಮಾಡ್ಕೊಟ್ರಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಇಂಥ ಸಮಾಜ ಸೇವೆ ಮಾಡಕ್ಕೆ ಇಂಥ ಮಗನ ಎತ್ತು ಪ್ರಪಂಚಕ್ಕೆ ಬಿಟ್ಟಿರೋ ಆ ತಾಯಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಈ ತರ ಸಮಾಜ ಸೇವೆ ಮಾಡಕ್ ಮುಂದೆ ಬರಲ್ಲ. ಅಂತ ತಾಯಿ ಹೊಟ್ಟೆಗೆ ಹುಟ್ಟಿರೋ ರಮೇಶ್ ಅಣ್ಣನು ಪುಣ್ಯ ಮಾಡಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಭಗವಂತ ಇನ್ನು ಮುಂದೆ ಎಲ್ಲ ಏನೇ ಇದ್ರು ಸಮಾಜ ಸೇವೆ ಒಂದು ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ. ಅವ್ರ ಜೊತೆ ನಾವು ಸೇವೆ ಮಾಡ್ಬೇಕು ಅಂತ ಆಸೆ ಪಡ್ತೀನಿ. ಆಯಸ್ಸು ಆರೋಗ್ಯ ಭಗವಂತ ಇನ್ನೂ ಹೆಚ್ಚಿನ ರೀತಿ ಕೊಟ್ಟು ಅವ್ರನ್ನ ಎಲ್ಲಾ ಕ್ಷಣದಲ್ಲೂ ರಕ್ಷಣೆ ಕೊಟ್ಟು ಕಾಪಾಡ್ಲಿ ಅಂತ ಚಾಮುಂಡೇಶ್ವರಿಯ ಬೇಡ್ಕೊಂತೀನಿ. ನಮ್ಮ ಸ್ನೇಹಿತರಾದ ರಮೇಶ್ ಅವ್ರಿಗೂ ಹಾಗೂ MN ನ್ಯೂಸ್ ವ್ಯವಸ್ಥಾಪಕರಾಗಿ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ. ಇಂತಹ ಬುದ್ಧಿಮತ್ತ ಮಕ್ಕಳಿಗೆಲ್ಲರಿಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿ ಅಂತ ಈ ಶುಭ ಹಾರೈಸಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಡಲಿ ಅಂತ ಹಾರೈಸಿ. ಸ್ವಲ್ಪ ಈ ಕಡೆ ಬಂದ್ಬಿಡಿ ಎಲ್ಲ.